ವಕ್ಫ್ ಖಾತೆ ಕೈ ತಪ್ಪಿದ್ದಕ್ಕೆ ಬೇಸರಗೊಂಡ್ರ ಸಚಿವ ಜಮೀರ್ ಅಹಮದ್ ಅನ್ನುವಂತಹ ಪ್ರಶ್ನೆ ಇದೆ. ನನಗೆ ಜಿಲ್ಲಾ ಉಸ್ತುವಾರಿ ಸಚಿವ ಬೇಡ, ಜವಾಬ್ದಾರಿ ಬೇಡ ಅನ್ನುವಂತಹ ಮಾತುಗಳು ಈಗ ಹೇಳಲಾಗ್ತಾ ಇದೆ. ಪತ್ರವನ್ನ ಕೂಡ ಬರೆದಿದ್ದಾರೆ ಡಿಕೆ ಶಿವಕುಮಾರ್ ಅವರಿಗೆ ಈ ಕುರಿತಾಗಿ. ವಕ್ಫ್ ಖಾತೆ ಕೈ ತಪ್ಪಿದ್ದಕ್ಕೆ ಬೇಸರಗೊಂಡ್ರ ಸಚಿವ ಜಮೀರ್, ನನಗೆ ಜಿಲ್ಲಾ ಉಸ್ತುವಾರಿ ಸಚಿವ ಜವಾಬ್ದಾರಿ ಬೇಡವೇ ಬೇಡ. ದಿಢೀರನೆ ಸಿಎಂ ಡಿಕೆಶಿಗೆ ಪತ್ರ ಬರೆದು ಸಚಿವ ಜಮೀರ್ ಮನವಿ. ಕಾಂಗ್ರೆಸ್ನಲ್ಲಿ ಖಾತೆ ಹಂಚಿಕೆ ಬೆನ್ನಲ್ಲೇ ಇದೀಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ಳಲಾಗ್ತಾ ಇರುವಂತದ್ದು. ವಿಜಯನಗರ ಉಸ್ತುವಾರಿಗೆ ಜಮೀರ್ ಅಹಮದ್ ಖಾನ್ ಅವರು ನಕಾರ ಎತ್ತಿದ್ದಾರೆ. ಜಿಲ್ಲಾ ಉಸ್ತುವಾರಿ ಬೇಡ, ಧ್ವಜಾರೋಹಣಕ್ಕೂ ಕೂಡ ಹೋಗಲ್ಲ ಅಂತ ಹೇಳಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆ ಧ್ವಜಾರೋಹಣಕ್ಕೆ ತೆರಳಲು ಸಾಧ್ಯ ಆಗ್ತಾ ಇಲ್ಲ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಅಸೆಂಬ್ಲಿ ಉಪಚುನಾವಣೆ ಇದೆ. ಎಲ್ಲದರ ಮಧ್ಯೆ ಪಕ್ಷ ಸಂಘಟನೆ ದೃಷ್ಟಿಯಿಂದ ಜಿಲ್ಲಾ ಉಸ್ತುವಾರಿ ಜವಾಬ್ದಾರಿ ಬೇಡ ಅನ್ನುವಂತಹ ಪತ್ರವನ್ನ ಬರೆಯಲಾಗಿದೆ. ಜಿಲ್ಲಾ ಉಸ್ತುವಾರಿಯನ್ನ ನಿಭಾಯಿಸಲು ಸಮಯದ ಅಭಾವ ಇರುತ್ತದೆ. ವಿಜಯನಗರ ಧ್ವಜಾರೋಹಣಕ್ಕೆ ನಿಯೋಜನೆ ಮಾಡಲಾಗಿದೆ. ನಾನು ತೆರಳಲು ಸಾಧ್ಯವಾಗುತ್ತಿಲ್ಲ, ಈ ಒಂದು ಕಾರಣಕ್ಕೆ ವಿನಾಯಿತಿ ನೀಡಿ ಅಂತ ಪತ್ರವನ್ನ ಬರೆಯಲಾಗಿದೆ. ಈ ಮೂಲಕ ಜಿಲ್ಲಾ ಉಸ್ತುವಾರಿಯಿಂದ ಹಿಂದೆ ಸರಿದಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು. ಖುದ್ದು ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಪತ್ರ ಬರೆದಿರುವಂಥದ್ದು ಸಚಿವ ಜಮೀರ್ ಅಹಮದ್ ಖಾನ್. ತೀವ್ರ ಕುತೂಹಲ ಮೂಡಿಸಿರುವಂಥದ್ದು ಸಚಿವ ಜಮೀರ್ ಅವರ ಅಚ್ಚರಿಯ ನಡೆಯಾಗಿದೆ. ಸಚಿವ ಜಮೀರ್ ಅಹಮದ್ಗೆ ಇಲ್ಲ ಜಿಲ್ಲಾ ಉಸ್ತುವಾರಿ ಹೊಣೆ. ಇನ್ನು ನೋಡಿ, ಜಮೀರ್ ಅವರು ಕೇಳ್ತಾ ಇದ್ದಂತೆ ಅಸ್ತು ಅಂತ ಹೇಳಿರುವಂತದ್ದು ಡಿಕೆ ಶಿವಕುಮಾರ್ ಅವರು. ಜನ ಜಮೀರ್ಗೆ ಈಗ ಫುಲ್ ಶಾಕ್ ಎದುರಾಗ್ತಾ ಇರುವಂತದ್ದು. ಸಚಿವ ಜಮೀರ್ ಕೇಳಿದ್ರು, ಸಿಎಂ ಅಸ್ತು ಅಂದ್ರು, ಅಷ್ಟೇ ಆಗಿರುವಂತದ್ದು. ವಕ್ಫ್ ಖಾತೆ ಸಿಗದಿದ್ದಕ್ಕೆ ಬೇಸರಗೊಂಡ್ರ ಸಚಿವ ಜಮೀರ್ ಅಹಮದ್ ಖಾನ್ ಅನ್ನುವಂತಹ ಪ್ರಶ್ನೆ ಇದೆ. ಯಾಕಂತಂದ್ರೆ ಈ ಹಿಂದೆ ಏನು ಸಿಎಂ ಆಗಿದ್ದಂತಹ ಏನು ಆಗಿನ ಕಾಲದಲ್ಲಿ, ಅಂದ್ರೆ ಈ ಹಿಂದೆ ಸಿಎಂ ಸಿದ್ದರಾಮಯ್ಯ ಅವರು, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಸಂಪುಟದಲ್ಲಿ ಅವರು ಎರಡೂ ಖಾತೆಯನ್ನ ನಿಭಾಯಿಸಿರ್ತಾರೆ. ವಸತಿ ಇಲಾಖೆಯನ್ನ ಕೂಡ ನಿಭಾಯಿಸಿರ್ತಾರೆ, ಜೊತೆಗೆ ವಕ್ಫ್ ಖಾತೆಯನ್ನ ಕೂಡ ನಿಭಾಯಿಸಿರ್ತಾರೆ. ಆದ್ರೆ ಈ ಬಾರಿ ಅವರಿಗೆ ಕೊಟ್ಟಿರೋದು ಕೇವಲ ವಸತಿ ಖಾತೆ, ಎರಡು ಖಾತೆ ಇಲ್ಲ, ಮಿಸ್ ಆಗಿರುವಂತದ್ದು. ಈಗ ಆ ಖಾತೆ ಏನು ವಕ್ಫ್ ಖಾತೆ ಇದೆಯಲ್ಲ, ಅದು UT ಖಾದರ್ ಅವರಿಗೆ ಹೋಗಿದೆ. ಈ ಒಂದು ಬೇಸರಕ್ಕೆ ಕಾರಣ ಆಯ್ತಾ? ಈ ಒಂದು ಕಾರಣಕ್ಕೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವ ಏನು ಖಾತೆಯನ್ನ ನಿಭಾಯಿಸೋದಕ್ಕೆ ಕೊಟ್ಟಿದ್ದಾರಲ್ಲ, ಅದರಿಂದ ಹಿಂದೆ ಸರಿಯೋದಕ್ಕೆ ರೆಡಿಯಾಗಿದ್ದಾರೆ. ಈ ಮೂಲಕ ಪತ್ರವನ್ನ ಕೂಡ ಬರೆಯಲಾಗಿದೆ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಈಗ ಹೆಂಗಿದ್ದಾರೆ ಅಂತಂದ್ರೆ, ಯಾರು ಏನು ಹೇಳ್ತಾರೋ ಇರಿ ಹೋಗಬೇಡಿ ಅನ್ನುವಂಥ ಮಾತೆಲ್ಲ ಇಲ್ಲ. ಕೊಟ್ರಾ ಸರಿ ಆಯಿತು ತಗೊಳ್ತೀನಿ ಇಷ್ಟೇ ಅನ್ನೋದು. ಯಾಕಂತಂದರೆ ಹಿಂದೆ ಏನು ಸಂಪುಟ ವಿಸ್ತರಣೆ ಆದಾಗಲೂ ಕೂಡ ಒಂದಷ್ಟು ಜನ ದುಂಬಾಲು ಬಿದ್ದಿದ್ರು, ನಾವೇನಾದರೂ ನಮಗೆ ಸಚಿವ ಸ್ಥಾನ ಸಿಗಲಿಲ್ಲ ಅಂತಂದರೆ ನಾವು ರಾಜೀನಾಮೆ ಕೊಡ್ತೀವಿ ಶಾಸಕ ಸ್ಥಾನಕ್ಕೆ ಅಂತ. ಆಗ ಕೊಡೋರಿದ್ರು ಕೊಡ್ರಿ, 10 ನಿಮಿಷದಲ್ಲಿ ನಿಮ್ಮ ರಾಜೀನಾಮೆ ಅಂಗೀಕಾರ ಆಗುತ್ತೆ ಅನ್ನುವಂಥ ಹೇಳಿಕೆಗಳನ್ನು ಕೂಡ ನೀಡಿದ್ರು. ಈಗ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರು ಕೂಡ ಹೇಳಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಇದೀಗ ಜಮೀರ್ ಅಹಮದ್ ಖಾನ್ ಅವರಿಗೆ ಬೇಜಾರೇನಾದ್ರೂ ಇದೆಯಾ ಡಿಕೆ ಶಿವಕುಮಾರ್ ಅವರ ಮೇಲೆ ಅನ್ನುವಂಥ ಪ್ರಶ್ನೆ? ಬಹುಶಃ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಇದೀಗ ವಕ್ಫ್ ಖಾತೆ ಕೈ ತಪ್ಪಿದ್ದಕ್ಕೆ ಬೇಸರಗೊಂಡ್ರ ಸಚಿವ ಜಮೀರ್ ಅಹಮದ್ ಖಾನ್ ಅನ್ನುವಂತಹ ಪ್ರಶ್ನೆ ಇದೆ. ನನಗೆ ಜಿಲ್ಲಾ ಉಸ್ತುವಾರಿ ಸಚಿವ ಜವಾಬ್ದಾರಿ ಬೇಡವೇ ಬೇಡ. ದಿಢೀರನೆ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪತ್ರವನ್ನ ಬರೆದಿದ್ದಾರೆ ಸಚಿವ ಜಮೀರ್ ಅವರು. ಈ ಮೂಲಕ ಒಂದು ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಈಗ ಖಾತೆ ಹಂಚಿಕೆ ಆಗಿದೆ. ಈ ಬೆನ್ನಲ್ಲೇ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ವಿಜಯನಗರ ಉಸ್ತುವಾರಿ ಜಮೀರ್ ಅಹಮದ್ ಖಾನ್ ಅವರು ಈ ಒಂದು ಜಿಲ್ಲಾ ಉಸ್ತುವಾರಿ ನನಗೆ ಬೇಡ ಅನ್ನುವಂಥ ಹೇಳಿಕೆಯನ್ನ ನೀಡಿದ್ದಾರೆ. ಕಾರಣಕ್ಕೂ ಕೂಡ ಕೊಟ್ಟಿರುವಂತದ್ದು, ಸ್ವತಂತ್ರ ದಿನಾಚರಣೆ ಧ್ವಜಾರೋಹಣಕ್ಕೆ ಹೋಗೋದಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ. ಸ್ಥಳೀಯ ಸಂಸ್ಥೆಯ ಚುನಾವಣೆ ಇದೆ, ಅಸೆಂಬ್ಲಿ ಉಪಚುನಾವಣೆ ಇದೆ. ಪಕ್ಷ ಸಂಘಟನೆ ದೃಷ್ಟಿಯಿಂದ ಜಿಲ್ಲಾ ಉಸ್ತುವಾರಿ ಜವಾಬ್ದಾರಿ ಬೇಡ ಅನ್ನುವಂತಹ ಹೇಳಿಕೆಯನ್ನ ನೀಡಿದ್ದಾರೆ ಪತ್ರದಲ್ಲಿ.